ನಿನ್ನೆ ಹೈದರಾಬಾದ್ನಲ್ಲಿ ಟಾಕ್ಸಿಕ್ ಕಾರ್ಯಕ್ರಮ ನಡೆದಿತ್ತು. ಈ ಸಂದರ್ಭದಲ್ಲಿ ಒಂದು ದುರಂತ ಕೂಡ ನಡೆದಿದೆ. ಸೌಂಡ್ ಸಿಸ್ಟಮ್ ಬಿದ್ದು ಭಾರಿ ಅವಘಡ ಸಂಭವಿಸಿದೆ. 3 ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗಳಾಯಿತು. ಹೈದರಾಬಾದ್ ವಿವಿಯಲ್ಲಿ ನಡೆದಿರುವಂತಹ ಇದು ಕಾರ್ಯಕ್ರಮ, ಟಾಕ್ಸಿಕ್ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ನಡೆದಿರುವಂತಹ ದುರಂತ. ಈಗಾಗಲೇ ಟಾಕ್ಸಿಕ್ ಸಿನಿಮಾ ತಂಡ ಭರ್ಜರಿ ಪ್ರಮೋಷನ್ಸ್ ಅಲ್ಲಿ ಬ್ಯುಸಿಯಾಗಿದೆ. ಈ ನಡುವೆ ನಿನ್ನೆ ಒಂದು ಪ್ರೀ ರಿಲೀಸ್ ಇವೆಂಟ್ ಇತ್ತು ಹೈದರಾಬಾದ್ನಲ್ಲಿ. ಆ ಸಂದರ್ಭದಲ್ಲಿ ಒಂದು ದುರಂತ ನಡೆದಿದೆ. ಸೌಂಡ್ ಸಿಸ್ಟಮ್ ಬಿದ್ದು ಭಾರಿ ಅವಘಡ ನಡೆದಿದೆ. 3 ವಿದ್ಯಾರ್ಥಿಗಳಿಗೆ ಆ ಸಂದರ್ಭದಲ್ಲಿ ಗಂಭೀರವಾಗಿ ಗಾಯಗಳಾಗಿದೆ. ಅದರಲ್ಲಿ ಒಬ್ಬ ವಿದ್ಯಾರ್ಥಿ ಅಲ್ಲೇ ಕುಸಿದು ಬಿದ್ದಿದ್ದಾನೆ ಕೂಡ. ಅದಾದ ನಂತರ ಕೂಡಲೇ 3 ಕೂಡ ಆಸ್ಪತ್ರೆಗೂ ಕೂಡ ದಾಖಲಿಸಿದ್ದಾರಂತೆ. ಹೈದರಾಬಾದ್ ವಿವಿಯಲ್ಲಿ ಒಂದು ಯೂನಿವರ್ಸಿಟಿಯಲ್ಲಿ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಆ ಸಂದರ್ಭದಲ್ಲಿ ಲಕ್ಷಾಂತರ ಅಭಿಮಾನಿಗಳು ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ನೋಡಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನಡೆದಿರುವಂತಹ ದುರಂತ ಇದು. ನಿನ್ನೆ ಪ್ರಮೋಷನ್ ಮಾಡಲಿಕ್ಕೆ ಅಥವಾ ಈಗಾಗಲೇ ಸಿನಿಮಾ ತಂಡ ಆ ಒಂದು ಹೈದರಾಬಾದ್ ಈ ಒಂದು ಯೂನಿವರ್ಸಿಟಿಗೆ ಹೋಗಿತ್ತು, ವಿವಿ ಯೂನಿವರ್ಸಿಟಿಯಲ್ಲಿ. ಆ ಸಂದರ್ಭದಲ್ಲಿ ಲಕ್ಷಾಂತರ ಅವರ ಅಭಿಮಾನಿಗಳು, ಅವರ ಫ್ಯಾನ್ಸ್ ಅವರನ್ನು ನೋಡಲಿಕ್ಕೆ ಮುಗಿಬಿದ್ದಿದ್ರು. ಹೀಗೆ ಸೌಂಡ್ ಸಿಸ್ಟಮ್ ಹತ್ರ ಮೇಲೆಲ್ಲವೂ ಕೂಡ ಹತ್ತಿದ್ದಾರೆ. ಇದೆಲ್ಲವೂ ಕೂಡ ಯಶ್ ಕೂಡ ಗಮನಿಸಿದ್ದಾರೆ. ಅಂದರೆ ವೇದಿಕೆಯಲ್ಲಿ ಅವ್ರು ನಿಂತ್ಕೊಂಡು ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಬಿ ಸೇಫ್, ಬಿ ಕೇರ್ಫುಲ್ ಅಂತ ಹೇಳಿ ಜೋರಾಗಿ ಕೂಗಾಡ್ತಾರೆ. ಈ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ಬಹುಶಃ ನೀವು ಕೂಡ ಗಮನಿಸಿರ್ತೀರಾ. ಆ ಸಂದರ್ಭದಲ್ಲಿ 3 ವಿದ್ಯಾರ್ಥಿಗಳಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಅದರ ಓರ್ವ ವಿದ್ಯಾರ್ಥಿ ಈ ರೀತಿಯಾಗಿ ಕುಸಿದು ಬಿದ್ದಿದ್ದಾರೆ. ಹೀಗೆ ಇದೀಗ ನಿನ್ನೆ ಹೈದರಾಬಾದ್ನಲ್ಲಿ ನಡೆದಿರುವಂತಹ ಒಂದು ಪ್ರೀ ರಿಲೀಸ್ ಇವೆಂಟ್ನಲ್ಲಿ ನಡೆದಿರುವಂತಹ ಒಂದು ಘಟನೆ. ಆಗಲೇ ಸ್ಟೇಜಲ್ಲಿ ನಿಂತಿರುವಂಥ ಎಷ್ಟು ಕೂಡ ಕೂಗಾಡ್ತಾರೆ. ಆ ಸಂದರ್ಭದಲ್ಲಿ ಬಿ ಕೇರ್ಫುಲ್ ಅಂತ ಹೇಳಿ, ಅದಾದ ನಂತರ ಏನಾದರೂ ಆಯ್ತಾ ಅಂತೇಳಿ ಕೇಳ್ತಾರೆ ಅಲ್ಲಿರುವಂಥ ಸಿಬ್ಬಂದಿ ಹತ್ರ ಏನಾದರೂ ಆಯ್ತಾ ಅಂತ. ಅದಾದ ನಂತರ ಈಗ ಗೊತ್ತಾಗ್ತಾ ಇರುವಂಥದ್ದು ಅದರಲ್ಲಿ 3 ವಿದ್ಯಾರ್ಥಿಗಳಿಗೆ ಗಾಯಗಳಾಯಿತು. ಓರ್ವ ವಿದ್ಯಾರ್ಥಿ ಅದರಲ್ಲಿ ಕುಸಿದು ಬೀಳ್ತಾನೆ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ವಿ. ಆ ಥರನೇ ಎತ್ಕೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲೋ ಒಂದು ರೀತಿಯಾಗಿ ಇಂಥ ಒಂದು ಇವೆಂಟ್ಗಳನ್ನು ಅಥವಾ ದೊಡ್ಡ ಒಂದು ಸೆಲೆಬ್ರಿಟಿಗಳ ಇವೆಂಟ್ಗಳನ್ನು ಒಂದು ಯೂನಿವರ್ಸಿಟಿಗಳಲ್ಲಿ ಅಥವಾ ಕಾಲೇಜ್ಗಳಲ್ಲಿ ಆಯೋಜನೆ ಮಾಡಲೇಬಾರ್ದು. ಇದು ಸರಿಯಲ್ಲ. ಕಾಲೇಜ್ಗಳಲ್ಲಿ ಅಥವಾ ಯೂನಿವರ್ಸಿಟಿಗಳಲ್ಲಿ ಈ ರೀತಿಯಾಗಿ ಪ್ರೋಗ್ರಾಮ್ಸ್ಗಳನ್ನು ಮಾಡೋದ್ರಿಂದ ಇಷ್ಟೆಲ್ಲ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಈಗ ಜನ ಆಕ್ರೋಶವರಾಗ್ತಿದ್ದಾರೆ.